ಉತ್ತರ ಪ್ರದೇಶದ ಬರೇಲಿ ನಗರದಲ್ಲಿ ಮತ್ತೆ ಬುಲ್ಡೋಸರ್ ಸದ್ದು ಕೇಳಿಸಿತು. ಅಕ್ಟೋಬರ್ 4ರಂದು ಬರೇಲಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಬಿಎಂಸಿ ಅಧಿಕಾರಿಗಳು ಅಕ್ರಮ ಕಟ್ಟಡಗಳ ವಿರುದ್ಧ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸಿದ್ರು. ಈ ಕಾರ್ಯಾಚರಣೆಯಲ್ಲಿ ಸುಮಾರು ಹೋಟೆಲ್ಗಳು, ಬಿಲ್ಡಿಂಗ್ಗಳು ಮಣ್ಣು ಪಾಲಾದವು. ಈ ಕಾರ್ಯಾಚರಣೆ ನಡೆದದ್ದು ಯುಪಿಯ ಸೈಲಾನಿ ಮಾರುಕಟ್ಟೆ ಪ್ರದೇಶದಲ್ಲಿ. ಇಲ್ಲಿ ಅನೇಕ ಅಂಗಡಿಗಳು, ಹೋಟೆಲ್ಗಳು ಮತ್ತು ವ್ಯಾಪಾರಸ್ಥರು ತಮ್ಮ ಅಂಗಡಿಗಳ ಮುಂದೆ ಶೆಡ್ಗಳು, ಸ್ಟಾಲ್ಗಳು ಮತ್ತು ಕಂಟೈನರ್ಗಳನ್ನ ಇಟ್ಕೊಂಡಿದ್ರು. ಇದನ್ನ ಅಕ್ರಮ ಎಂದು ಗುರುತಿಸಿ ನಗರ ಆಡಳಿತವು ಬುಲ್ಡೋಸರ್ ಮೂಲಕ ಅವುಗಳನ್ನ ಧ್ವಂಸ ಮಾಡಲು ನಿರ್ಧಾರ ಕೈಗೊಂಡಿತು. 4/10/2025 ಬೆಳಗಿನ ವೇಳೆಯಿಂದಲೇ ಪೊಲೀಸರು ಮತ್ತು ಮುನ್ಸಿಪಲ್ ಸಿಬ್ಬಂದಿ ಸೈಲಾನಿ ಮಾರುಕಟ್ಟೆ ಪ್ರದೇಶಕ್ಕೆ ಆಗಮಿಸಿದ್ರು. ಜನರ ಸುರಕ್ಷತೆಗಾಗಿ ಪೊಲೀಸರ ಭದ್ರತಾ ವಲಯವನ್ನ ನಿರ್ಮಿಸಲಾಯಿತು. ಅಧಿಕಾರಿಗಳು ಮೊದಲು ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ್ರು. ಅಕ್ರಮ ಕಟ್ಟಡಗಳನ್ನ ತಾವು ಸ್ವಯಂ ತೆಗೆದು ಹಾಕಬೇಕು ಎಂದು ಮನವಿ ಮಾಡಿಕೊಂಡಿದ್ರು. ಆದ್ರೆ ಕೆಲವರು ಆ ಸೂಚನೆಯನ್ನ ಪಾಲಿಸದೇ ಇರುವ ಕಾರಣದಿಂದ ಬುಲ್ಡೋಸರ್ ಕಾರ್ಯಾಚರಣೆ ನಡೆಯಿತು. ಜನರು ಈ ದೃಶ್ಯವನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ಹಂಚಿಕೊಂಡ್ರು. ಮಾರುಕಟ್ಟೆ ಪ್ರದೇಶದಲ್ಲಿ ಕೆಲವು ಸಮಯ ವಾಹನ ಸಂಚಾರ ನಿಲ್ಲಿಸಲಾಯಿತು. ಕೆಲವರು ವ್ಯಾಪಾರಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಆದ್ರೆ ನಿರ್ಧಾರವನ್ನ ಹಿಂತೆಗೆದುಕೊಳ್ಳಲಾಗಿಲ್ಲ. ಯಾಕಂದ್ರೆ ಅದು ಯುಪಿ ಸರ್ಕಾರ. ಒಮ್ಮೆ ಮಾಡಿದ ನಿರ್ಧಾರದಲ್ಲಿ ಯಾವತ್ತೂ ಬದಲಾಗುವುದೇ ಇಲ್ಲ. ಬರೇಲಿ ಜಿಲ್ಲಾ ಆಡಳಿತ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ಸ್ಪಷ್ಟವಾಗಿ ಹೀಗೆ ಹೇಳಿದ್ರು: ಸಾರ್ವಜನಿಕ ರಸ್ತೆ, ಪಾದಚಾರಿ ದಾರಿ ಮತ್ತು ಮಾರುಕಟ್ಟೆ ಜಾಗದಲ್ಲಿ ಯಾವುದೇ ಅಕ್ರಮ ನಿರ್ಮಾಣ ಮಾಡಬಾರದು. ನಗರದಲ್ಲಿ ಶಾಂತಿ, ಸುರಕ್ಷತೆ ಮತ್ತು ವಾಹನ ಸಂಚಾರಕ್ಕೆ ಅಡ್ಡಿಯಾಗುವ ಕಟ್ಟಡಗಳು ಇರಕೂಡದು. ಹೀಗಾಗಿ ಬುಲ್ಡೋಸರ್ ಮೂಲಕ ಡೆಮಾಲಿಷ್ ಮಾಡಿದ್ದೇವೆ ಅಂದ್ರು. ಈ ಕಾರ್ಯಾಚರಣೆಯಲ್ಲಿ ಬರೇಲಿ ಡೆವಲಪ್ಮೆಂಟ್ ಅಥಾರಿಟಿ BDA ಮತ್ತು ಪೊಲೀಸ್ ಇಲಾಖೆ ಸಹಕಾರದಿಂದ ನಡೆಯಿತು. ಅಕ್ರಮ ಕಟ್ಟಡ, ಅಂಗಡಿ, ಶೆಡ್ಗಳನ್ನ ತೆರವುಗೊಳಿಸಲು 2 ಬುಲ್ಡೋಸರ್ಗಳು, ಟ್ರಕ್ಗಳು ಮತ್ತು ಸುತ್ತಮುತ್ತ 100ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ನಿಯೋಜಿಸಲಾಯಿತು. ಕೆಲ ವ್ಯಾಪಾರಸ್ಥರು ಮತ್ತು ಸ್ಥಳೀಯರು ಈ ಕ್ರಮವನ್ನ ತಪ್ಪು ಎಂದರು. ನಮಗೆ ನೋಟಿಸ್ ಬಂದಿತ್ತು, ಆದ್ರೆ ಸಮಯ ಸಾಕಾಗ್ಲಿಲ್ಲ. ಬುಲ್ಡೋಸರ್ ಬಂದು ಕೆಲವೇ ಗಂಟೆಗಳಲ್ಲಿ ಎಲ್ಲವನ್ನ ನೆಲಸಮ ಮಾಡಿತು ಎಂದು ಒಬ್ಬ ವ್ಯಾಪಾರಿ ಹೇಳಿದ್ರು. ಆದ್ರೆ ಕೆಲ ಜನರು ಸರ್ಕಾರದ ಈ ಕ್ರಮವನ್ನ ಬೆಂಬಲಿಸಿದ್ರು. ರಸ್ತೆಗಳು ತುಂಬಾ ಇಳಿದಿದೆ, ಅಂಗಡಿಗಳು ಹೊರಗಡೆ ಹೆಚ್ಚಾಗಿವೆ, ನಾವು ನಡೆಯಲು ಕೂಡ ಜಾಗ ಇಲ್ಲ, ಇದು ಸರಿಯಾದ ಕ್ರಮ ಅಂದ್ರು. ಹೀಗಾಗಿ ಜನರ ಅಭಿಪ್ರಾಯ 2 ಭಾಗಗಳಾಗಿತ್ತು. ಕೆಲವರಿಗೆ ಇದು ನ್ಯಾಯಸಮ್ಮತ ಕ್ರಮ, ಕೆಲವರಿಗೆ ಇದು ಅನ್ಯಾಯದ ಬಲಪ್ರಯೋಗ ಅಂತ ಕರೆಯಲಿಕ್ಕೆ ಶುರು ಮಾಡಿದ್ರು. ಸೈಲಾನಿ ಮಾರುಕಟ್ಟೆ ಬರೇಲಿಯದ ಪ್ರಮುಖ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಸಾವಿರಾರು ಜನರು ದಿನವೂ ಖರೀದಿಗೆ ಬರ್ತಾರೆ. ಆದ್ರೆ ವರ್ಷಗಳಿಂದ ಅನೇಕ ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳ ಮಧ್ಯೆ ಹೆಚ್ಚುವರಿ ಶೆಡ್ಗಳು, ಸ್ಟಾಲ್ಗಳನ್ನ ಹಾಕಿಕೊಂಡು ಸಾರ್ವಜನಿಕ ರಸ್ತೆ ಮತ್ತು ಪಾದಚಾರಿ ಮಾರ್ಗವನ್ನ ಕಬಳಿಸಿದ್ರು. ಇದರಿಂದ ಜನಸಂಚಾರ ಮತ್ತು ವಾಹನ ಸಂಚಾರ ಎರಡಕ್ಕೂ ತೊಂದರೆ ಉಂಟಾಗಿತ್ತು. ಅದಕ್ಕಾಗಿ ಆಡಳಿತವು ಅಕ್ಟೋಬರ್ 4ರಂದು ಈ ಪ್ರದೇಶವನ್ನ ಸ್ವಚ್ಛಗೊಳಿಸಲು ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿತು. ಅಧಿಕಾರಿಗಳು ಹೇಳಿದಂತೆ ಈ ಕಾರ್ಯಾಚರಣೆಯು ಯಾವುದೇ ಸಮುದಾಯ ಅಥವಾ ವ್ಯಕ್ತಿ ವಿರೋಧಿ ಕ್ರಮವಲ್ಲ, ಇದು ನಗರ ಶಿಸ್ತಿನ ಭಾಗ ಎಂದರು. ಸ್ಥಳೀಯ ರಾಜಕೀಯ ನಾಯಕರು ಮತ್ತು ಕೆಲ ಸಂಘಟನೆಗಳು ಈ ಕ್ರಮದ ವಿರುದ್ಧ ಧ್ವನಿ ಎತ್ತಿದ್ರು. ಸರ್ಕಾರ ಮೊದಲು ವ್ಯಾಪಾರಿಗಳಿಗೆ ಸಮಯ ನೀಡಬೇಕಿತ್ತು, ಎಲ್ಲವನ್ನು ಹಠಾತ್ ಧ್ವಂಸ ಮಾಡುವ ಬದಲು ಪರ್ಯಾಯ ವ್ಯವಸ್ಥೆ ನೀಡಬೇಕಿತ್ತು ಎಂದು ಕೆಲ ರಾಜಕಾರಣಿಗಳು ಹೇಳಿದ್ರು. ಆದ್ರೆ ಆಡಳಿತವು ಸ್ಪಷ್ಟವಾಗಿ ಹೇಳಿದೆ, ಹೆಚ್ಚುವರಿ ಸಮಯ ಈಗಾಗಲೇ ನೀಡಲಾಗಿತ್ತು, ಆದ್ರೆ ಅನೇಕರು ನಿಯಮ ಪಾಲಿಸಲಿಲ್ಲ ಎಂದು. ಈ ಕಾರ್ಯಾಚರಣೆಯ ನಂತರ ಮಾರುಕಟ್ಟೆ ಪ್ರದೇಶ ಸ್ವಚ್ಛಗೊಂಡಿದೆ, ರಸ್ತೆಗಳು ತೆರವಾದವು, ಪಾದಚಾರಿ ದಾರಿ ಸ್ಪಷ್ಟವಾಗಿ ಕಾಣುವಂತಾಯಿತು. ನಗರ ಆಡಳಿತವು ಮುಂದಿನ ದಿನಗಳಲ್ಲಿ ಇತರ ಪ್ರದೇಶಗಳಲ್ಲಿಯೂ ಇದೇ ರೀತಿಯ ಕ್ರಮ ಕೈಗೊಳ್ಳಲಿದೆ ಎಂದು ಘೋಷಿಸಿದೆ. ಅಕ್ರಮ ಕಟ್ಟಡಗಳು, ತಾತ್ಕಾಲಿಕ ವಿಸ್ತರಣೆಗಳು ಮತ್ತು ಅನಧಿಕೃತ ಪಾರ್ಕಿಂಗ್ ಪ್ರದೇಶಗಳು ಎಲ್ಲವೂ ಪರಿಶೀಲನೆಯಲ್ಲಿವೆ. ಒಟ್ಟಾರೆ ನೋಡಿದ್ರೆ ಬರೇಲಿ ನಗರದಲ್ಲಿ ನಡೆದ ಈ ಬುಲ್ಡೋಸರ್ ಕಾರ್ಯಾಚರಣೆ ನಗರದ ಶಿಸ್ತು ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ತೆಗೆದುಕೊಳ್ಳಲಾದ ಕ್ರಮ ಎನ್ನಬಹುದು. जल्दी बुला। नगर निगम द्वारा जो है विभिन्न जगहों पे अलग अलग समय पे ड्राइव चलाई जाती है, जो कि सड़कों पे या नालों पे अतिक्रमण किया गया है अस्थायी रूप से। तो यहाँ पे भी आज सैलानी मार्केट में भी जो अस्थायी अतिक्रमण किया गया है, टीन शेड निकाल के या बाहर जो दुकानें रख के,
उस पर ड्राइव चलाई जाएगी ताकि जो है ट्रैफिक भी ईज हो सके, साथ में जो है जो अतिक्रमण किया गया है उसको हटाया जा सके। और ये अभियान जो है रेगुलर नगर निगम द्वारा चलाया जाता है और आगे भी चलाया जाता रहेगा। डालो सेंटर अपना।